ಶಾಲಾ ಮಕ್ಕಳಿಗೆ ಬ್ಯಾಗ್ ಹಾಗೂ ಲೇಖನಿ ಸಾಮಗ್ರಿ ವಿತರಣೆ. ಉತ್ತಮ ಶಿಕ್ಷಣದ ಜೊತೆಗೆ ಕಾನೂನು ಅರಿವಿನ ಮಹತ್ವ ಸಾರಿದ ನ್ಯಾಯಾಧೀಶರು. ಶಿಡ್ಲಘಟ್ಟ ತಾಲೂಕಿನ ವೈ ಹುಣಸೇನಹಳ್ಳಿ ರೈಲ್ವೆ ನಿಲ್ದಾಣ ಸಮೀಪದ ಕದಿರಿನಾಯಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಕಾನೂನು ಸೇವಾ ಸಮಿತಿ, ಶಿಡ್ಲಘಟ್ಟ ವಕೀಲರ ಸಂಘ, ಪೊಲೀಸ್ ಇಲಾಖೆ ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಕಾನೂನು ಅರಿವು, ಸಾಮಾಜಿಕ ಜವಾಬ್ದಾರಿ ಹಾಗೂ ವೈಯಕ್ತಿಕ ಸುರಕ್ಷತೆ ಕುರಿತು ವಿಶೇಷ ಮಾರ್ಗದರ್ಶನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಮಾತನಾಡಿ, ವಿದ್ಯಾರ್ಥಿಗಳು ಪ್ರತಿದಿನ ಶಾಲೆಯಲ್ಲಿ ಕಲಿತು ಪಾಠಗಳನ್ನು ಸಂಜೆ ಮನೆಗೆ ಬಂದು ಪುನರಾವರ್ತನೆ ಮಾಡಬೇಕು. ಶಿಕ್ಷಕರು ನೀಡುವ ಗೃಹ ಪಾಠವನ್ನು ತಪ್ಪದೆ ಪೂರ್ಣಗೊಳಿಸಿ ಸಲ್ಲಿಸಬೇಕು. ಯಾವುದಾದ್ರೂ ವಿಷಯ ಅರ್ಥ ಆಗದಿದ್ದರೆ ಶಿಕ್ಷಕರನ್ನ ಅಥವಾ ಚೆನ್ನಾಗಿ ಓದ್ತಿರುವ ಸ್ನೇಹಿತರನ್ನ ಕೇಳಿ ತಿಳಿದುಕೊಳ್ಬೇಕು ಅಂತ ಸಲಹೆ ಕೊಟ್ಟರು. ಪ್ರಕೃತಿಯಿಂದಲೂ ಜೀವನ ಮೌಲ್ಯಗಳನ್ನು ಕಲಿಯಬಹುದು ಅಂತ ಹೇಳಿದ ಅವರು, ಕಾಗೆ ತನ್ನ ಆಹಾರವನ್ನು ಒಂಟಿಯಾಗಿ ಸೇವಿಸದೆ ತನ್ನ ಗುಂಪಿನ ಇತರ ಕಾಗೆಗಳನ್ನು ಕರೆದು ಹಂಚಿಕೊಳ್ತದೆ. ಅದೇ ರೀತಿ ವಿದ್ಯಾರ್ಥಿಗಳು ತಮಗೆ ತಿಳಿದಿರುವ ವಿಷಯಗಳನ್ನು ಸ್ನೇಹಿತರಿಗೆ ತಿಳಿಸಿ ಅವರಿಗೆ ಪಾಠ ಅರ್ಥವಾಗುವಂತೆ ಸಹಾಯ ಮಾಡಬೇಕು. ಪರಸ್ಪರ ಸಹಕಾರದ ಮನೋಭಾವ ಬೆಳೆಸಿಕೊಳ್ಳೋದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಅಗತ್ಯವಾಗಿದೆ ಎಂದರು. ಎಂದಿನ ಮಕ್ಕಳು ಮೊಬೈಲ್ಗಳನ್ನು ಅತಿಯಾಗಿ ಬಳಸ್ತಿರೋದು ಆತಂಕಕಾರಿ ಬೆಳವಣಿಗೆಯಾಗಿದೆ ಅಂತ ತಿಳಿಸಿದ ಅವರು, ಮೊಬೈಲ್ ಬಳಕೆಯನ್ನು ಓದಿಗೆ ಅಗತ್ಯವಿರುವ ಮಟ್ಟಿಗೆ ಮಾತ್ರ ಸೀಮಿತಗೊಳಿಸಬೇಕು. ನಿರಂತರ ಮೊಬೈಲ್ ಬಳಕೆಯಿಂದ ಕಣ್ಣಿನ ಸಮಸ್ಯೆಗಳು ಸೇರಿದಂತೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತದೆ ಅಂತ ಎಚ್ಚರಿಸಿದರು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಅಪಾಯಕಾರಿ ರೀಲ್ಸ್ಗಳನ್ನು ಅನುಕರಿಸಲು ಹೋಗಬಾರದು. ಕಟ್ಟಡಗಳಿಂದ ಜಿಗಿಯೋದು, ನೀರಿನಲ್ಲಿ ಸಾಹಸ ಪ್ರದರ್ಶಿಸೋದು, ಬೆಂಕಿ, ಚಾಕು ಅಥವಾ ಇತರ ಅಪಾಯಕಾರಿ ವಸ್ತುಗಳನ್ನು ಬಳಸುವ ವಿಡಿಯೋಗಳನ್ನು ಅನುಕರಿಸೋದು ಜೀವಕ್ಕೆ ಅಪಾಯಕಾರಿಯಾಗಿದ್ದು, ಅಂತಹ ಚಟುವಟಿಕೆಗಳಿಂದ ದೂರ ಇರಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇನ್ನು ಅಪರಿಚಿತ ವ್ಯಕ್ತಿಗಳಿಂದ ಬರುವ ಕರೆಗಳು, ಸಂದೇಶಗಳು ಅಥವಾ ಸಾಮಾಜಿಕ ಜಾಲತಾಣಗಳ ಮೂಲಕ ಹೊಸ ಸ್ನೇಹ ಬೆಳೆಸುವ ಪ್ರಯತ್ನಗಳಿಗೆ ಸ್ಪಂದಿಸಬಾರದು. ಮನೆಯ ವಿಳಾಸ, ದೂರವಾಣಿ ಸಂಖ್ಯೆ ಸೇರಿದಂತೆ ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಅಪರಿಚಿತರಿಗೆ ನೀಡಬಾರದು. ಅನುಮಾನಾಸ್ಪದ ಘಟನೆಗಳು ಕಂಡುಬಂದರೆ ಕೂಡಲೇ ಪೋಷಕರು, ಶಿಕ್ಷಕರು ಅಥವಾ ಹಿರಿಯರಿಗೆ ತಿಳಿಸಬೇಕು ಅಂತ ಸಲಹೆ ಕೊಟ್ಟರು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಯಾವುದೇ ಕೆಲಸಕ್ಕೆ ನೇಮಿಸುವುದು ಕಾನೂನು ಬಾಹಿರ ಅಂತ ತಿಳಿಸಿದ ನ್ಯಾಯಾಧೀಶರು, ಬಾಲಕಾರ್ಮಿಕರನ್ನ ಕೆಲಸಕ್ಕೆ ನೇಮಿಸುವವರಿಗೆ ದಂಡ ಹಾಗೂ ಜೈಲು ಶಿಕ್ಷೆ ವಿಧಿಸುವ ಅವಕಾಶ ಇದೆ ಎಂದರು. ಸರ್ಕಾರ 14 ವರ್ಷ ವಯಸ್ಸಿನವರೆಗೆ ಮಕ್ಕಳಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆ ಕಲ್ಪಿಸಿರೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಕ್ಷಣವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳಿದರು. ಇನ್ನು ಮಕ್ಕಳ ಅಪಹರಣ, ಲೈಂಗಿಕ ದೌರ್ಜನ್ಯ ಹಾಗೂ ವಂಚನೆ ಪ್ರಕರಣಗಳ ಕುರಿತು ಜಾಗೃತಿ ಮೂಡಿಸಿದ ಅವರು, ಚಾಕೊಲೇಟ್, ಬಿಸ್ಕೆಟ್, ಬಟ್ಟೆ ಅಥವಾ ಮೊಬೈಲ್ ಕೊಡಿಸುವ ನೆಪದಲ್ಲಿ ಅಪರಿಚಿತರು ಕರೆದರೆ ಅವರೊಂದಿಗೆ ಹೋಗಬಾರದು. ಯಾರಾದರೂ ಬಲವಂತವಾಗಿ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದ್ರೆ ಜೋರಾಗಿ ಕೂಗಿ ಸಹಾಯ ಕೋರಬೇಕು. ಅಸಭ್ಯವಾಗಿ ವರ್ತಿಸಿದ್ರೆ ಕೂಡಲೇ ಶಿಕ್ಷಕರು, ಪೋಷಕರು ಅಥವಾ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಶಾಲೆಯಿಂದ ನೇರವಾಗಿ ಮನೆಗೆ ಅಥವಾ ಮನೆಯಿಂದ ಶಾಲೆಗೆ ಮಾತ್ರ ಸಂಚರಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿ, ಇಂದಿನ ಮಕ್ಕಳು ನಾಳಿನ ದೇಶದ ಉತ್ತಮ ಪ್ರಜೆಗಳಾಗಬೇಕಾದರೆ ಶಿಕ್ಷಣವೇ ಪ್ರಮುಖ ಅಸ್ತ್ರವಾಗಿದೆ ಎಂದರು. ಪ್ರತಿಯೊಬ್ಬ ಮಗುವು ಕಡ್ಡಾಯವಾಗಿ ಶಿಕ್ಷಣ ಪಡೆಯಬೇಕು ಎಂಬ ಉದ್ದೇಶವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನದಲ್ಲಿ ಪ್ರತಿಪಾದಿಸಿದ್ದಾರೆ ಎಂದರು. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ದೊರೆತಾ ಇದ್ದು, ಶಾಲೆ ಬಿಟ್ಟ ಮಕ್ಕಳನ್ನ ಮರಳಿ ಶಾಲೆಗೆ ಕರೆತರುವ ನಿಟ್ಟಿನಲ್ಲಿ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಮನವಿ ಮಾಡಿದರು. ತಾಲೂಕಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ, ಅಪರ ಸಿವಿಲ್ ನ್ಯಾಯಾಧೀಶೆ ಭಾವನಾ, ವಕೀಲರ ಸಂಘದ ಕಾರ್ಯದರ್ಶಿ ಸಿಜೆ ಭಾಸ್ಕರ್, ಸದಸ್ಯರಾದ ನಾಗರಾಜ್, ಜೆ ವೆಂಕಟೇಶ್, ಯುವ ವಕೀಲ ನವೀನ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವೇಣುಗೋಪಾಲ್, ಚೈತ್ರ, ನಾರಾಯಣಸ್ವಾಮಿ, ಶಾಲೆಯ ಮುಖ್ಯ ಶಿಕ್ಷಕಿ ಕುಸುಮ, ಶೀಗೆಹಳ್ಳಿ ಆಂಜನೇಯ ಪ್ರಸಾದ್, ಗಜ್ಜಿಗಾನಹಳ್ಳಿ ಚನ್ನಕೃಷ್ಣಪ್ಪ, ವಾರಹುಣಸೇನಹಳ್ಳಿ ನರಸಿಂಹ ಕೆಎಸ್, ಚಿಕ್ಕಪಾಪನಹಳ್ಳಿ ಲಕ್ಷ್ಮೀ ನರಸಿಂಹಾಚಾರ್, ಚಿಕ್ಕದಾಸೇನಹಳ್ಳಿ ಲಕ್ಷ್ಮೀನಾರಾಯಣ, ದೊಡ್ಡದಾಸೇನಹಳ್ಳಿ ಶ್ರೀಕಾಂತ್ ಗೌಡ, ಚನ್ನಹಳ್ಳಿ ದೇವಮ್ಮ, ಮುಖಂಡರಾದ ಕೆಎಂ ರವಿಕುಮಾರ್, ಪಿ ಮೂರ್ತಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಬೂಸಾ ನಾರಾಯಣಸ್ವಾಮಿ, ಸಿವಿ ದೇವರಾಜ್, ಬೇಕರಿ ನರಸಿಂಹಗೌಡ, ಅಂಗಡಿ ಮಂಜುನಾಥ್, ಗಜ್ಜಿಗಾನಹಳ್ಳಿ ಜಿ ರಮೇಶ್ ಹಾಗೂ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಇಲ್ಲಿ ಏನ್ ಪಾಠ ಹೇಳ್ತಾರೆ, ಸಂಜೆ ಹೋಗಿ ಮನೆಗೆ ಒಂದ್ಸತಿ ರಿವಿಷನ್ ಮಾಡಬೇಕು. ಹೋಮ್ ವರ್ಕ್ ಕೊಟ್ರೆ ಹೋಮ್ ವರ್ಕ್ ನ ಬರ್ಕೋಬರ್ಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ಹೋಮ್ ವರ್ಕ್ ಟೀಚರ್ ಹತ್ರ ಬಂದು ಕೇಳಬೇಕು. ಇಲ್ಲ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರು ಚೆನ್ನಾಗಿ ಬರೀತಾರೆ ಅವ್ರಿಗೆ ಕೇಳಬೇಕು. ಎಷ್ಟು ಜನ ಕಾಗೆ ಗುಬ್ಬಿನ ನೋಡಿದೀರಾ?
ಎಲ್ಲರೂ ಕಾಯಿ ನೋಡಿಲ್ವೇನಪ್ಪ ನೀವು ಮುಂದೆ ಇರೋರು? ಕಾಗೆ ಗುಬ್ಬಿ ನೋಡಿಲ್ವಾ? ಇಲ್ಲ ಅಲ್ವಾ? ಬಹಳ ಅಪರೂಪ ಆಗ್ಬಿಟ್ಟಿದ್ದಾವೆ. ಒಂದು ಕಾಗೆ 7-8 ವರ್ಷದ ಮಗುಗೆ ಎಷ್ಟು ಬುದ್ಧಿ ಇರುತ್ತೋ ಅಷ್ಟು ಬುದ್ಧಿ ಒಂದು ಕಾಗೆಗಿರುತ್ತೆ. ಅದು ವೈಜ್ಞಾನಿಕವಾಗಿ ಕಂಡುಹಿಡಿದಿರೋ ವಿಚಾರ. ಹೌದಾ? ಕಾಗೆಗೆ ಏನಾದ್ರೂ ಆಹಾರ ಸಿಕ್ಕಿದಾಗ ಅದು ಒಬ್ಬನೇ ತಿನ್ನೋದಿಲ್ಲ, ತನ್ನ ಬಳಗನ ಕರೀತದೆ. ಹೌದಾ? ನೋಡಿದ್ದೀರಾ? ನೀವು ಮನೆ ಹತ್ರ ಬೇಕಾದ್ರೆ ಅದಕ್ಕೆ ಊಟ ಹಾಕಿ ನೋಡಿ, ಅದು ಒಬ್ಬನೇ ತಿನ್ಕೊಂಡು ಹೋಗೋದಿಲ್ಲ. ಅದು ಅಕ್ಕಪಕ್ಕ ತನ್ನ ಕಾಗೆ ಬಳಗ ಏನಿದೆ ಅದನ್ನ ಜೋರಾಗಿ ಕರ್ಲಿ ಕೂಗಿ ಅದ್ರ ಜೊತೆಗೆ ಅವುಗಳು ತಿನ್ನೋ ರೀತಿಯಲ್ಲಿ ಅದಕ್ಕೆ ಸಹಾಯ ಮಾಡುತ್ತೆ. ಹೌದಾ ಇಲ್ವಾ? ಅದರಿಂದ ನಾವು ಕಲಿಯೋ ಪಾಠ ಏನು? ಸ್ಕೂಲಲ್ಲಿ ನಾವು ಏನಾದ್ರೂ ಚೆನ್ನಾಗಿ ಓದಿ ಒಳ್ಳೆ ಹೋಮ್ವರ್ಕ್ ಬರೀತಾ ಇದೀವಿ, ನಮ್ಮ ಫ್ರೆಂಡ್ ಒಬ್ರು ಚೆನ್ನಾಗಿ ಬರೀತಾ ಇಲ್ಲ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನೀವು ಅವ್ರಿಗೆ ಹೇಳ್ಕೊಡ್ಬೇಕು. ನಿಮ್ಮ ಹೋಮ್ವರ್ಕ್ ನ ತೋರಿಸ್ಬೇಕು. ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗೋ ವಿಚಾರ ಇದ್ರೆ ಅವ್ರಿಗೆ ಹೇಳ್ಕೊಡ್ಬೇಕು. ಹಾಗೆ ನಮ್ಗೆ ಪ್ರಕೃತಿ ಕಾಗೆಯಿಂದ ಒಂದು ಪಾಠ ತೋರಿಸ್ಕೊಡುತ್ತೋ ಹಾಗೆ ನಾವು ಮನುಷ್ಯರು ಬುದ್ಧಿವಂತರು ತಿಳಿದವರು ನಾಳೆ ದೊಡ್ಡವರಾಗಿ ಒಳ್ಳೆ ಕೆಲಸಕ್ಕೆ ಸೇರೋರು ಒಬ್ರಿಗೆ ಒಬ್ರು ಸಹಾಯ ಮಾಡುವಂತಹ ಮನೋ ಪ್ರವೃತ್ತಿನ ಬೆಳೆಸ್ಕೋಬೇಕು. ಅವಾಗ್ಲೇ ನಾವು ನೀವು ಎಲ್ಲರೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಮಾಡ್ತೀರಾ? ಯಾರು ನಿಮ್ ಫ್ರೆಂಡಿಗೆ ಪಾಪ ಗೊತ್ತಾಗಲ್ಲ ಅವ್ರಿಗೆ ನೀವು ಸಹಾಯ ಮಾಡಬೇಕು, ಹೋಮ್ವರ್ಕ್ ತೋರಿಸ್ಬೇಕು. ನೀವು ಹೋಮ್ವರ್ಕ್ ತೋರಿಸೋದ್ರಿಂದ ಅವ್ರಿಗೇನು ದೊಡ್ಡ ವಿಚಾರ ಆಗೋದಿಲ್ಲ ಅಥವಾ ನೀವೇನು ಕಳ್ಕೊಳೋದಿಲ್ಲ. ಇನ್ನು ನೀವು ಒಳ್ಳೆಯವರು ಅನಿಸ್ಕೊತೀರಾ ಸ್ಕೂಲಲ್ಲಿ. ಹೌದಾ? ಅದೇ ರೀತಿ ಮಕ್ಕಳೇ, ಇವತ್ತಿನ ಕಾಲದಲ್ಲಿ ಮೊಬೈಲ್ಗಳು ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀರಾ. ಹೌದಾ? ಬಳಸ್ತಾ ಇದ್ರೆ ಇಲ್ವಾ ಮನೇಲಿ? ಸುಳ್ಳು ಹೇಳ್ಬೇಡ ಕಣ ನೀನು. ನೋಡ್ರಪ್ಪ, ಮೊಬೈಲ್ ಬಳಸಿ ಬೇಡ ಅನ್ನೋದಿಲ್ಲ. ಬೇಸರ ಆದಾಗ ಒಂದು 10 ನಿಮಿಷ ಏನೋ ನೋಡಿ ಆಟದ್ದು ಗೇಮ್ದು ವಿಚಾರಗಳು. ಬಟ್ ಮೊಬೈಲ್ನ ಅತಿಯಾಗಿ ಬಳಕೆ ಮಾಡಬಾರ್ದು. ಅರ್ಥ ಆಯ್ತಾ? ಒಂದು, ನೀವು ಅತಿಯಾಗಿ ಬಳಕೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಹಾಳಾಗುತ್ತೆ, ನಿಮ್ಮ ಕಣ್ಣಿನ ದೃಷ್ಟಿ ದೋಷಗಳು ಪ್ರಾರಂಭ ಆಗುತ್ತೆ. ಮನೇಲಿ ಅಪ್ಪ ಅಮ್ಮ ಎಷ್ಟು ಹೇಳ್ತಾರೆ ಅಷ್ಟಕ್ಕೆ ಮಾತ್ರ ಮೊಬೈಲ್ನ ನೀವು ಬಳಸಬೇಕು. ಅನಾವಶ್ಯಕವಾಗಿ ಮೊಬೈಲ್ಗಳನ್ನ ಮನೆಯಲ್ಲಿ ಆಗ್ಲಿ ಹೊರಗಡೆ ಆಗ್ಲಿ ಬಳಸಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ಓದಿನ ವಿಚಾರ ಇದ್ರೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಮೊಬೈಲ್ನ ಬಳಸಬೇಕು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳ ಬಳಕೆಯಿಂದ ಮಕ್ಕಳು ಒಳ್ಳೇದು ಕೆಟ್ಟದ್ದು ಯಾವುದೂ ಕೂಡ ಅರ್ಥ ಮಾಡ್ಕೊಂಡೆ ಮೊಬೈಲಲ್ಲಿ ಬರುವಂತಹ ಏನೋ ವಿಡಿಯೋಗಳು ರೀಲ್ಸ್ಗಳು ನೋಡ್ತಾರೆ, ಅದನ್ನ ಅವರು ಮಾಡಕ್ ಪ್ರಯತ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸೈಕಲ್ ತಗೊಂಡೋಗಿ ಅಪ್ಪಲ್ಲಿ ಜಂಪ್ ಓಡಿಸೋದು, ಮೆಟ್ಲಿಂದ ಮೆಟ್ಲಿಗೆ ನಗಿಯೋದು, ಈ ಬಿಲ್ಡಿಂಗ್ ಇಂದ ಆ ಬಿಲ್ಡಿಂಗ್ ನಗಿಯೋದು, ಚಾಕುನೋ ಚೂರಿನೋ ಅಥವಾ ಬೆಂಕಿ ಪದಾರ್ಥಗಳು ಅಥವಾ ಆಸಿಡ್ ಪದಾರ್ಥಗಳು ಈ ತರನ ತಗೊಂಡು ರೀಲ್ಸ್ ಅಲ್ಲಿ ಏನೋ ಮಾಡ್ತಾ ಇರೋದನ್ನ ನೋಡಿ ನೀವು ಮಾಡಕ್ ಪ್ರಯತ್ನ ಮಾಡೋದು, ಕೆರೆಗಳಿಗೆ ಹೋಗೋದು, ಬಾವಿಯಲ್ಲಿ ನೀರಲ್ಲಿ ಕೆರೆಯಲ್ಲಿ ಕಾಲುವೆಯಲ್ಲಿ ಜಂಪ್ ಹೊಡೆಯೋದು, ಹೈಟ್ ಪ್ಲೇಸ್ ಇಂದ ಜಂಪ್ ಹೊಡೆಯೋದು, ಇದೆಲ್ಲ ಸುಳ್ಳು. ಅದು ರೀಲ್ಸ್ಗಳು ಅವ್ರೇನೋ ಒಂದು ಉದ್ದೇಶಕ್ಕೆ ದುಡ್ಡು ಮಾಡಕ್ ಮಾಡ್ತಾರೆ. ನೀವು ಮಕ್ಕಳು ಅವನ್ನೆಲ್ಲ ನೋಡಿ ಪ್ರಯತ್ನ ಮಾಡಿದ್ರೆ ಮೊದಲನೇದಾಗಿ ನಿಮ್ಮ ಕೈಕಾಲು ಮುರ್ಕತ್ತೀರಾ. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ನಿಮ್ಮ ದೇಹಕ್ಕೆ ಅಥವಾ ಇನ್ನೊಬ್ರು ದೇಹಕ್ಕೆ ಇನ್ನೊಬ್ಬರಿಗೆ ತೊಂದರೆ ಉಂಟು ಮಾಡ್ತೀರಾ ಅವೆಲ್ಲ ಪ್ರಯತ್ನ ಮಾಡಕ್ ಹೋದ್ರೆ. ಜೊತೆಗೆ ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಅಪ್ಪ ಅಮ್ಮ ಸ್ಕೂಲಿಗೆ ಕಳಿಸ್ತಾ ಇರ್ತಾರೆ, ಅವ್ರಿಗೆ ದುಃಖ ತಂದ್ಕೊಡೋ ರೀತಿಯಲ್ಲಿ ವರ್ತಿಸ್ತೀರಾ. ಹಾಗಾಗಿ ಮೊಬೈಲ್ಗಳನ್ನ ಸೀಮಿತವಾಗಿ ಬಳಸಬೇಕು. ಅದರಲ್ಲಿ ಒಳ್ಳೆ ವಿಚಾರಗಳನ್ನ ಮಾತ್ರ ನೋಡ್ಬೇಕು. ಕೆಟ್ಟ ವಿಚಾರಗಳು ಬಂದ್ರೆ ಅವನ್ನ ದೂರ ಮಾಡಬೇಕು, ಅವುಗಳನ್ನ ಕಡಿಮೆ ಮಾಡಬೇಕು. ಮತ್ತೆ ಯಾವುದೇ ಮೆಸೇಜ್ಗಳು ನಿಮ್ಗೆ ಅಪರಿಚಿತ ವ್ಯಕ್ತಿಗಳಿಂದ ಬಂದಾಗ ಅವುಗಳನ್ನ ನೀವು ತೆಗೆದು ನೋಡೋದು, ಅದ್ರಲ್ಲಿ ಏನಿದೆ ಅಂತ ಅವ್ರಿಗೆ ರಿಪ್ಲೈ ಮಾಡೋದು, ಅವೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆತರ ಏನಾದ್ರೂ ಅನುಮಾನ ಬಂದ್ರೆ ನಿಮ್ಮ ಅಪ್ಪ ಅಮ್ಮ ಅಣ್ಣಂದ್ರಿಗೆ ವಿಚಾರನ ಹೇಳ್ಬೇಕು. ನೀವೇ ವೈಯಕ್ತಿಕವಾಗಿ ಯಾರಾದ್ರೂ ಅಪರಿಚಿತ ವ್ಯಕ್ತಿಗಳು ಫೋನ್ ಮಾಡಿ ಹಾಗೆ ಹೇಗೆ ಅಂತ ಮಾತಾಡಿದ್ರೆ ದಯವಿಟ್ಟು ಅವ್ರಿಗೆ ಸ್ಪಂದಿಸಬೇಡಿ. ಅವ್ರಿಗೆ ನಿಮ್ಮ ಮನೆ ನಂಬರು, ಅಡ್ರೆಸ್ ಅಥವಾ ಇನ್ನೊಂದು ಮೊಬೈಲ್ ನಂಬರ್ಗಳನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಫೇಸ್ಬುಕ್, ವಾಟ್ಸಪ್ ಅಲ್ಲಿ ಇವೆಲ್ಲ ಹೊಸ ಫ್ರೆಂಡ್ಶಿಪ್ಗಳು, ಅಪರಿಚಿತ ವ್ಯಕ್ತಿಗಳ ಜೊತೆ ಫ್ರೆಂಡ್ಶಿಪ್ಗಳು, ಇವನ್ನೆಲ್ಲ ಮಾಡತಕ್ಕದ್ದಲ್ಲ. ಇವತ್ತಿನ ದಿನಗಳಲ್ಲಿ ಕೆಟ್ಟ ವಿಚಾರಗಳು ಇದೇ ಫೇಸ್ಬುಕ್, ವಾಟ್ಸಪ್ಗಳಿಂದ ಸಾಕಷ್ಟು ಬೇಗ ಹರಡುತ್ತೆ. ಹಾಗಾಗಿ ಮಕ್ಕಳು ಈ ವಿಚಾರದಲ್ಲಿ ಜಾಗರೂಕರಾಗಿರ್ಬೇಕು. ಅರ್ಥ ಆಯ್ತಾ ಹೇಳಿದ್ದು?
ಇನ್ನು ಮೂರನೇದಾಗಿ ಮಕ್ಕಳಿಗೆ ಗೌರ್ಮೆಂಟ್ ವತಿಯಿಂದ ಒಂದು ನಿಗದಿತ ವಯಸ್ಸನ್ನ ನಿಗದಿ ಮಾಡಿದೆ. ಅಂದ್ರೆ 18 ವರ್ಷ ತುಂಬದೆ ಯಾವುದೇ ಮಕ್ಕಳನ್ನ ಯಾವುದೇ ಕೆಲಸಗಳಿಗೆ ನೇಮಕ ಮಾಡತಕ್ಕದ್ದಲ್ಲ. ಅರ್ಥ ಆಯ್ತಾ? ಅದು ಅಂಗಡಿ ಕೆಲ್ಸಕ್ಕಾಗಿರ್ಬೋದು, ಕೂಲಿ ಕೆಲ್ಸಕ್ಕಾಗಿರ್ಬೋದು, ರೇಷ್ಮೆ ಕೆಲ್ಸಕ್ಕಾಗಿರ್ಬೋದು, ಗಾರೆ ಕೆಲ್ಸಕ್ಕಾಗಿರ್ಬೋದು, ಇನ್ನೇ ಯಾವುದೇ ಕೆಲ್ಸಕ್ಕಾಗ್ಲಿ 18 ವರ್ಷ ತುಂಬದೆ ಇರೋದ ಯಾವುದೇ ಮಗುನ ಕೆಲ್ಸಕ್ಕೆ ನೆನೆಸ್ಕೊಂಡ್ರೆ ಯಾರು ನೇಮಕ ಮಾಡ್ಕೊಂಡಿರ್ತಾರೆ ಅವರಿಗೆ 1 ಲಕ್ಷ ದಂಡ ಪ್ಲಸ್ 6 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಕಾರಾಗೃಹವಾಸ ಅಂದ್ರೆ ಜೈಲುವಾಸ ಆಗುತ್ತೆ. ಹಾಗಾಗಿ ಮಕ್ಕಳು ಓದಬೇಕು. 14 ವರ್ಷದವರೆಗಿನ ಮಕ್ಕಳಿಗೆ ಉಚಿತವಾಗಿ ಗೌರ್ಮೆಂಟ್ ವಿದ್ಯಾಭ್ಯಾಸನ ಒದಗಿಸ್ಕೊಡುತ್ತೆ. ಹಾಗಾಗಿ ನಿಮ್ಗೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಎಲ್ಲಾ ರೀತಿಯಲ್ಲೂ ಉಚಿತವಾಗಿ ಸೌಲಭ್ಯವನ್ನು ಕಲ್ಪಿಸ್ತಾ ಇದೆ. ಅವನ್ನ ನೀವು ಸದ್ಬಳಕೆ ಮಾಡ್ಕೋಬೇಕು. ಮತ್ತೆ ತಂದೆ ತಾಯಿಗೆ, ಟೀಚರ್ಸಿಗೆ ಹೇಳಿದೆ, ನೀವು ಎಲ್ಲೂ ಕೂಡ ಯಾರಾದ್ರೂ ಕರೆದ್ರೆ ಹೋಗತಕ್ಕದ್ದಲ್ಲ. ಅರ್ಥ ಆಯ್ತಾ? ಅವ್ರು ಯಾರೋ ಚಾಕ್ಲೇಟ್ ಕೊಡ್ತೀನಿ, ಬಿಸ್ಕೆಟ್ ಕೊಡ್ತೀನಿ, ಅಲ್ಲೆಲ್ಲ ಕರ್ಕೊಂಡು ಹೋಗಿ ಬಟ್ಟೆ ಕೊಡಿಸ್ತೀನಿ, ಮೊಬೈಲ್ ಕೊಡಿಸ್ತೀನಿ, ಮತ್ತೇನೋ ಸ್ವೀಟ್ ಕೊಡಿಸ್ತೀನಿ ಅಂತ ಚಿಕ್ಕ ಚಿಕ್ಕ ಮಕ್ಕಳನ್ನಾಗ್ಲಿ ಹೆಣ್ಮಕ್ಳನ್ನಾಗ್ಲಿ ಕುಸ್ತಾಯಿಸಿ ಸುಳ್ಳು ಹೇಳಿ ಬೇರೆ ಬೇರೆ ಊರುಗಳಿಗೆ ಕರ್ಕೊಂಡು ಹೋಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದರಿಂದ ನಿಮಗೆ ಅನಾಹುತ ಆಗೋದು. ಅದ್ರ ಜೊತೆಗೆ ನಿಮ್ಮ ತಂದೆ ತಾಯಿ ಕಷ್ಟಪಡಬೇಕಾಗುತ್ತೆ. ನಿಮ್ಮ ಹುಡುಕಕ್ಕೋಸ್ಕರ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ದುಡ್ಡು ಮನೆಯಲ್ಲಿ ಅಥವಾ ಊರಲ್ಲೆಲ್ಲ ರಾತಾಂತ ಆಗುತ್ತೆ. ಹಾಗಾಗಿ ಮಕ್ಕಳೇ, ನಿಮಗೆ ಅಪರಿಚಿತ ವ್ಯಕ್ತಿಗಳು ಯಾರೇ ಆಗಲಿ, ಹುಡುಗರಾಗ್ಲಿ, ಗೊತ್ತಿಲ್ಲದಿರೋ ವ್ಯಕ್ತಿಗಳಾಗ್ಲಿ, ಏನಾದ್ರೂ ನಿಮ್ಗೆ ಈ ರೀತಿ ಪುಸ್ತಾಯಿಸಿ ನಿಮ್ಮನ್ನ ಏನಾದ್ರೂ ಕರ್ಕೊಂಡು ಹೋಗ್ತೀನಿ, ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ತಿಂಡಿ ಕೊಡ್ತೀನಿ, ಬಿಸ್ಕೆಟ್ ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ, ಬಟ್ಟೆ ಕೊಡಿಸ್ತೀನಿ, ಮೊಬೈಲ್ ಕೊಡಿಸ್ತೀನಿ, ಮತ್ತೊಂದು ಮಗದೊಂದು ಅಂದ್ರೆ ದಯವಿಟ್ಟು ಹೋಗ್ಬಾರ್ದು. ಹಂಗೂ ಅವನೇನಾದ್ರೂ ಬಲವಂತ ಮಾಡ್ತಾ ಇದ್ದಾನೆ ನಿಮ್ ಜೊತೆ ಅಂತ ಕಂಡು ಬಂದ್ರೆ ಏನ್ ಮಾಡ್ತೀರಾ? ಜೋರಾಗಿ ಕಿರಿಸ್ಬೇಕು. ಹೇಳಿ ಕಿರಿಸಿ ಜೋರಾಗಿ. ಏನಾದ್ರೂ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ನೀವು ಹೋಗೋ ಬರೋ ರಸ್ತೆಯಲ್ಲಿ, ಸ್ಕೂಲಲ್ಲಿ ಅಥವಾ ಸ್ಕೂಲಿಂದ ಮನೆಗೆ ಹೋಗುವಾಗ ಅಂತ ಫಸ್ಟ್ ನಿಮ್ಮ ತಂದೆ ತಾಯಿಗೆ ಹೇಳ್ಬೇಕು, ಅಥವಾ ನಿಮ್ಮ ಟೀಚರ್ಗೆ ಹೇಳ್ಬೇಕು, ಇಲ್ಲ ನಿಮ್ಮ ಅಣ್ಣಂದ್ರು ನಿಮ್ಮ ಸಂಬಂಧಿಕರಲ್ಲಿ ಯಾರು ದೊಡ್ಡವರು ಇರ್ತಾರೆ ಅವ್ರಿಗೆ ವಿಚಾರ ಮುಗಿಸ್ಬೇಕು. ನೀವೇನಾದ್ರೂ ಆ ವಿಚಾರಗಳನ್ನ ಸಹಿಸ್ಕೊಂಡು ಸುಮ್ಮನೆ ಇದ್ದ ಪಕ್ಷದಲ್ಲಿ ಆ ಹುಡುಗರು ಅಥವಾ ಆ ವ್ಯಕ್ತಿ ಏನ್ ಮಾಡ್ತಾನೆ, ಇನ್ನೂ ಸ್ವಲ್ಪ ಅವನು ಮುಂದುವರೆದಿ ನಿಮ್ಮ ಜೊತೆ ಮಿಸ್ಬಿಹೇವ್ ಮಾಡೋದು, ಅಸಭ್ಯ ವರ್ತನೆ ಮಾಡೋದು ಮಾಡ್ತಾನೆ. ಅದಕ್ಕೆ ಅವಕ್ಕೆಲ್ಲ ಅವಕಾಶ ಕೊಡಬೇಡದು. ಮೊದಲನೇದಾಗಿ ಅಂತ ವ್ಯಕ್ತಿಗಳನ್ನ ದೂರ ಇಡಬೇಕು. ಅವ್ರು ಕರೆದಾಗ ಹೋಗ್ಬಾರ್ದು. ಒಂದ್ ವೇಳೆ ಅವ್ರೇನಾದ್ರೂ ನಿಮ್ಮ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರೆ, ನಿಮ್ಮನ್ನ ಯಾವ ರೀತಿಯಾದ್ರೂ ನಿಮ್ಗೆ ಅಸಹ್ಯ ಅನ್ನೋ ರೀತಿಯಲ್ಲಿ ಮುಟ್ತಾ ಇದ್ದಾರೆ ಅಂತ ಅನಿಸಿದ್ರೆ ನೀವು ಫಸ್ಟ್ ಹೋಗಿ ನಿಮ್ಮ ಟೀಚರ್ ಹತ್ರ ಹೇಳ್ಬೇಕು. ಆ ಸ್ಥಳದಿಂದ ದೂರ ಹೋಗ್ಬೇಕು. ಅಲ್ಲಿ ಯಾರಾದ್ರೂ ಗೊತ್ತಿರೋರಿದ್ರೆ ಅವ್ರ ಜೊತೆ ಸೇರ್ಕೊಂಡು ನಿಮ್ ಮನೆ ಸೇರ್ಬೇಕು. ಅರ್ಥ ಆಯ್ತಾ? ಹೇಳ್ತಾ ಇರೋದು ಗೊತ್ತಾಗ್ತಿದೆ ಮಕ್ಳೇ? ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ಚಿಕ್ಕ ವಯಸ್ಸಿನ ಮಕ್ಕಳು. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಇನ್ನೂ ಅರ್ಥ ಆಗೋದಿಲ್ಲ. ಯಾರಾದ್ರೂ ನಿಮ್ಮನ್ನ ಪುಸ್ತಾಯಿಸಿ ಬಹಳ ಪ್ರೀತಿಯಿಂದ ಏನಾದ್ರು ಮಾತಾಡ್ಬಿಟ್ರೆ ಅವ್ರನ್ನ ಬೇಗ ನಂಬಿಡ್ತೀರಾ. ಅವರು ಸರಿನೋ ತಪ್ಪೋ ಅನ್ನೋ ಅರಿವು ನಿಮ್ಮಲ್ಲಿ ಇನ್ನೂ ಬಂದಿರೋದಿಲ್ಲ. ನೀವು ಇನ್ನೂ ಒಂದು 18 ವರ್ಷ ದಾಟಿದ್ರೆ ಅವೆಲ್ಲ ಸರಿನೋ ತಪ್ಪೋ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಒಂದೇ ಒಂದು ಕಾರ್ಯ ಮಾಡ್ಬೇಕಾಗಿದೆ ಇಷ್ಟೇ. ಮನೆಯಿಂದ ಸ್ಕೂಲಿಗೆ ಬರಬೇಕು, ಸ್ಕೂಲಿಂದ ನೇರವಾಗಿ ಮನೆಗೆ ಹೋಗ್ಬೇಕು. ಪತ್ರಿಕಾವರಿದ್ದಾರೆ, ಅದೇ ರೀತಿ ನೆರೆಹೊರೆಯ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಮತ್ತೆ ಮಾಜಿ ಮೆಂಬರ್ಗಳು, ಅದೇ ರೀತಿ ನಮ್ಮ ಈ ಒಂದು ಮಟ್ಟಿಗೆ ನಾವು ಈ ವೇದಿಕೆಯಲ್ಲಿ ನಿಂತು ಮಾತಾಡೋದಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ಗುರುಗಳಿದ್ದಾರೆ. ಅದೇ ರೀತಿ ನಮ್ಮ ಮಕ್ಕಳಿದ್ದಾರೆ. ಈಗಾಗಲೇ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಹಿರಿಯ ಶಿವನಾಧೀಶರು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ಈಗಿನ ಮಕ್ಕಳ ಮುಂದಿನ ಪ್ರಜೆಗಳಂತೂ ಆ ಕಾಲದಲ್ಲಿ ಹೇಳ್ಬಿಟ್ಟಿದ್ದಾರೆ. ಅದೇ ರೀತಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಆರ್ಟಿಕಲ್ ನಮ್ಮ 23 ಪ್ರಕಾರವಾಗಿ ಕಡ್ಡಾಯ ಶಿಕ್ಷಣ ಏನು ಮಾಡಬೇಕು ಅನ್ನೋದು ಎಲ್ಲ ಆ ಕಾಲದಲ್ಲೇ ಬರ್ದಿದ್ದಾರೆ ಅಂಬೇಡ್ಕರ್ ಅವರು. ಅದೇ ರೀತಿ ನಮ್ಮ ಮುಖ್ಯ ಶಿಕ್ಷಕರನ್ನೇ ಮದುವೆ ಮಾಡ್ಕೊಳ್ಳೋದೇನಂದ್ರೆ, ಈಗಾಗಲೇ ಶಾಲೆ ಬಿಟ್ಟು ಹೋಗ್ತಾ ಇರೋರನ್ನ ಕರೆಸಿ ಈ ಒಂದು ಎಲ್ಲ ಹುಡುಗರಿಗೆ ಮನೆಗಳಿಗೆಲ್ಲ ಹೋಗಿ ಅವ್ರಿಗೆ ಹೆಚ್ಚಿಸ್ಬೇಕು ಮಕ್ಕಳು ನಮ್ಮ ಶಾಲಾ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಭಾಸ್ಕರ್ ಅಣ್ಣನಿಗೆ ಎಲ್ಲ ಶಾಲೆಗಳಿಗೂ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಏನಂದ್ರೆ, ಮಕ್ಕಳ ಒಳ್ಳೆ ವಿದ್ಯಾಭ್ಯಾಸ ಬರಲಿ, ಕಲೀಲಿ ಎಂದು ಒಂದು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ಇಡೀ ನಮ್ಮ ಪಂಚಾಯತಿಯಲ್ಲಿ ಎಲ್ಲೆಲ್ಲಿ ಏನೇನು ವೀಕ್ ಇದೆಯಾ ಅದೆಲ್ಲನೂ ಎಲ್ಲಾ ಮಕ್ಕಳಿಗೂ, ಎಲ್ಲಾ ಶಾಲೆಗಳಿಗೂ, ಎಲ್ಲಾ ಟೀಚರ್ಸ್ಗೂ
ಮನವಿ ಮಾಡಿ ರಿಟರ್ನ್ ಸರ್ ಎಲ್ಲರೂ ಬಂದಿದ್ದಾರ ನಮ್ಮ ಇಡೀ ಎಲ್ಲಾ ಸ್ಕೂಲ್ಗಳು ಶಾಲಾ ವಿತರಣೆ ಏನಿದೆಯೋ ಬ್ಯಾಗುಗಳು ಎಲ್ಲರಿಗೂ ಅಚ್ಚುಕಟ್ಟಾಗಿ ಇದೆ. ಎಲ್ಲ ತಗೊಂಡೋಗಿ ಎಲ್ಲ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹಚ್ಚಿ ಒಳ್ಳೆ ವಿದ್ಯಾಭ್ಯಾಸ ಕಲಿಸ್ತೀರಂತ ನಮ್ಮ ಮುಖ್ಯೋಪಾಧ್ಯಾಯರಲ್ಲಿ ಮನವಿ ಮಾಡ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.